ಹಲೋ ಗೈಸ್, ಏಪ್ರಿಲ್ 22 ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿರೋ ಪಗಲ್ಗಾಮ್ ಅನ್ನೋ ಪ್ಲೇಸ್ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಸೊ ಆ ಒಂದು ಅಟ್ಯಾಕ್ ಅಲ್ಲಿ 28 ಇನ್ನೋಸೆಂಟ್ ಟೂರಿಸ್ಟ್ ನ ಸಾಯಿಸಿದ್ದಾರೆ. ಅದರಲ್ಲಿ 2 ಫಾರಿನರ್ಸ್ ಇದ್ದಾರೆ. ಅದು ಇಲ್ಲದೆ 20 ಜನಕ್ಕೆ ಹಲವಾರು ಗಾಯಗಳಾಗಿದೆ. ಲಷ್ಕರ್ ತೊಯ್ಬಾಗೆ ಸಂಬಂಧಪಟ್ಟಿರೋ ಅಸಿಸ್ಟೆಂಟ್ ಫ್ರಂಟ್ ಅನ್ನೋ ಟೆರರಿಸ್ಟ್ ಗ್ರೂಪ್ ಈ ಒಂದು ಅಟ್ಯಾಕ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಟೆರರಿಸ್ಟ್ ಗಳು ಸಾಯಿಸೋ ಮುಂಚೆ ಟೂರಿಸ್ಟ್ ಹೆಸರನ್ನ ತಿಳಿದು ಹಿಂದೂಸೇನ್ ಅಂತ ಕನ್ಫರ್ಮ್ ಮಾಡಾದ್ಮೇಲೆ ಸಾಯಿಸಿದ್ರು ಅಂತ ಸ್ಥಳದಲ್ಲಿರೋ ಐ ವಿಟ್ನೆಸ್ ತಿಳಿಸಿದ್ರು. ಅವ್ರ ಹಸ್ಬೆಂಡ್ ನ ಕಣ್ಮುಂದೆ ಶೂಟ್ ಮಾಡಿ ಸಾಯಿಸಿದ್ದನ್ನ ನೋಡಿ ನನ್ನ ಕೂಡ ಸಾಯಿಸ್ಬಿಡಿ ಅಂತ ಟೆರರಿಸ್ಟ್ ಹತ್ರ ಹೇಳಿದ್ದಾರೆ. ಬಟ್ ಅವರು ನಾನ್ ನಿನ್ನ ಸಾಯಿಸಲ್ಲ, ಹೋಗಿ ಮೋಡಿ ಹತ್ರ ಹೇಳ್ಕೊ ಅಂತ ಹೇಳಿದಾರಂತೆ. ನಮ್ಮ ಅಪ್ಪಂಗೂ ಸಾಯಿಸ್ತಿಯಲ್ಲ, ನಮ್ಮಿಬ್ರು ಸಾಯಿಸುವಂತ ಜೋರಾಗಿ ಕೂಗ್ತಿದ್ದೆ. ಅವನು ರುಕೋ ರುಕೋ ನೈ ಮೋದಿಜಿ ಕೋ ಜಾಕೆ ಬೋಲ್ದು ಎಸ್ಸೆ ಆ ಥರ ಹೇಳ್ದ ಅವನು. ಸೊ ಈ ಒಂದು ಟೆರರಿಸ್ಟ್ ಅಟ್ಯಾಕ್ ತಿಳಿದ ನಂತರ ಸೌದಿ ಅರೇಬಿಯಾ ಟ್ರಿಪ್ ಅಲ್ಲಿರೋ ನರೇಂದ್ರ ಮೋದಿ ಅವರು ಟ್ರಿಪ್ ನ ಕ್ಯಾನ್ಸಲ್ ಮಾಡಿಕೊಂಡು ಇಂಡಿಯಾಗೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ರು. और इस हमले की साजिश रचने वालों को उनकी कल्पना से भी बड़ी सजा मिलेगी. ಸೊ ನಿಮಗೆ ಈ ಇನ್ಸಿಡೆಂಟ್ ಬಗ್ಗೆ ಏನು ಅನ್ನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.